ಕೇಕ್ ಅಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಚಾಕ್ಲೇಟ್ ಕೇಕ್ ಬಿಟ್ಟರೆ ನೆಕ್ಸ್ಟು ಎಲ್ಲರಿಗೂ ಪೈನಾಪಲ್ ಕೇಕ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಸುಲಭವಾಗಿ ಮೊಟ್ಟೆ ಬಳಸ್ತಿರೇ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋವಂಥ ಪೈನಾಪಲ್ ಕ್ರಷ್ ಆಗಲಿ, ಪೈನಾಪಲ್ ಚಂಕ್ಸ್ ಆಗಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಎಸೆನ್ಸ್ ಆಗಲಿ, ಫ್ಲೇವರ್ ಆಗಲಿ ಯಾವುದು ಬಳಸ್ತಿರೇ ಮಾಡಿರೋ ಅಂಥದ್ದು. ತುಂಬಾ ಮೃದುವಾಗಿ ಬರುತ್ತೆ. ಹೊರಗಡೆ ಬೇಕ್ರಿಲಿ ಏನು ಸಿಗುತ್ತಾರೆ ಅದಕ್ಕಿಂತ ಹೆಚ್ಚಾಗಿ ಹೈಜೆನಿಕ್ ಆಗಿ, ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಅದಕ್ಕೆ ನಾನು ಇಲ್ಲಿ ಮೊದಲು ಒಂದು ಪೈನಾಪಲ್ ತೊಗೊಂಡಿದ್ದೀನಿ. ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಅದರಲ್ಲಿರೋಂಥ ಮಧ್ಯದ ಪಾರ್ಟ್ ಎಲ್ಲ ತೆಗೆದುಬಿಟ್ಟು ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿರೋ ಪಾರ್ಟು ತುಂಬಾ ಗಟ್ಟಿಯಾಗಿರುತ್ತೆ. ಅದನ್ನು ರುಬ್ಬಿಟ್ಟು ಅದರಲ್ಲಿರೋವಂಥ ರಸ ತಗೊಳ್ಬೇಕು. ಈ ಸೈಡಲ್ಲಿರೋವಂಥದ್ದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಅದನ್ನು ಪೈನಾಪಲ್ ಚಂಕ್ಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿರೋ ಪೈನಾಪಲ್ಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಹಾಕಿ ಜ್ಯೂಸ್ ಮಾಡ್ಕೊಳ್ಬೇಕು. 1 ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋಂಥ ಪೈನಾಪಲ್ಗೆ 1 ಲೋಟಷ್ಟು ನೀರು, ಹಾಗೆ 4ರಿಂದ 5 ಸ್ಪೂನಷ್ಟು ಸಕ್ಕರೆ ಹಾಕಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಮಿಕ್ಕಿರೋಂಥ ಪೈನಾಪಲ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಲೋಟಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಶೋಧಿಸ್ಕೊತಾ ಇದ್ದೀನಿ. ಇವಾಗ 1.5 ಕಪ್ಪಷ್ಟು ರಸ ಬಂದಿದೆ. ಈ ಪೈನಾಪಲನ್ನು ಒಂದು 5 ನಿಮಿಷ ಕುದ್ರೆ ಸಾಕು. ನಂತರ ಅದನ್ನ ತೆಗೆದುಬಿಟ್ಟು 1.5 ಕಪ್ಪಷ್ಟು ಪೈನಾಪಲ್ ರಸಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ಬಿಟ್ಟು ಅದನ್ನು ತೆಗೆದಿಟ್ಕೊಳ್ಬೇಕು. ನೋಡಿ, ಈ ರೀತಿ ಕ್ರಷ್ ರೆಡಿ ಆಯಿತು. ಹಾಗೆ ಪೈನಾಪಲ್ ಫಿಲ್ಲಿಂಗ್ ಕೂಡ ರೆಡಿ ಆಯಿತು. 2 ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನಾನು ಇಲ್ಲಿ ಕೇಕ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಒಂದು ರಿಂಗ್ ಇಟ್ಬಿಟ್ಟು ಅದನ್ನ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ. ನಂತರ ಕೇಕ್ ಮಾಡ್ಕೊಳ್ಳೋಂಥ ಟಿನ್ನಿಗೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಟ್ಲಿಗೆ ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೃದುವಾಗಿ ಆಗಬೇಕದು. ನಂತರ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಮಿಕ್ಸಿನಲ್ಲಿ ಪೌಡ್ರ್ ಮಾಡಿರೋಂಥ ಸಕ್ಕರೆನ ಜಲ್ಡಿ ಹಿಡಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ರೀತಿ ಜಲ್ಡಿ ಹಿಡಿದ್ಬಿಟ್ಟು ಮೇಲಿರೋವಂಥದ್ದು ಗಟ್ಟಿ ಸಕ್ಕರೆ ಎಲ್ಲ ತೆಗೆದುಬಿಟ್ಟು ನುಣ್ಣಗಾಗಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಒಂದು 1/4 ಕಪ್ಪಷ್ಟು ಮೊಸರು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ತೊಗೊತಾ ಇದ್ದೀನಿ. ಇವಾಗ ಮೈದಾನು ಅದರಲ್ಲೇ ಜಲ್ಡಿ ಇಟ್ಕೊಳ್ಬೇಕು. ನಂತರ ಅದಕ್ಕೆ 1 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ, ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, ಹಾಗೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾ, ಹಾಗೆ ಒಂದು ಚಿಟಿಕೆ ಸಿಟ್ರಿಕ್ ಆಸಿಡ್ ಅಂತ ಸಿಗುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ಇದಿಲ್ಲ ಅಂದರೆ ನೀವು ನಿಂಬೆ ರಸ ಹಾಕ್ಕೊಳ್ಬೋದು ಅಥವಾ 1 ಸ್ಪೂನಷ್ಟು ವೆನಿಗರ್ ಹಾಕ್ಕೊಳ್ಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಮೃದುವಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ರೀತಿ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಆಗಬೇಕು, ಎಲ್ಲನೂ ಹೊಂದ್ಕೊಳ್ಬೇಕು. ಈ ರೀತಿ ಸ್ಮೂತಾಗಿ ರೆಡಿ ಆಗಬೇಕು ಬ್ಯಾಟರು. ಈ ರೀತಿ ಇದ್ದರೆ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಇರಬೇಕು. 1/4 ಕಪ್ಪಷ್ಟು ನೀರು ಬಳಸ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನು ಕೇಕ್ ಟಿನ್ಗೆ ಹಾಕ್ತಾಯಿದ್ದೀನಿ. ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ವಲ್ಲ, ಅದೇ ಪಾತ್ರೆಯಲ್ಲಿ ಹಾಕಿ ಇಟ್ಬಿಡಬೇಕು. ಒಂದು 20ರಿಂದ 25 ನಿಮಿಷದಲ್ಲಿ ಕೇಕು ಬೇಕಾಗುತ್ತೆ. ಮೀಡಿಯಮ್ ಊರಿನಲ್ಲಿ ಇಟ್ಕೊಳ್ಬೇಕು. ತುಂಬ ಕಡಿಮೆನೂ ಇಡಬಾರ್ದು, ತುಂಬ ಜೋರು ಊರಿನಲ್ಲೂ ಇಡಬಾರ್ದು. ನೋಡಿ, ಈ ರೀತಿ ರಿಂಗ್ ಇಟ್ಟಿದ್ದೀನಿ. ರಿಂಗ್ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಇದನ್ನು ಇಟ್ಬಿಟ್ಟು ಒಂದು 20ರಿಂದ 25ರಿಂದ 30 ನಿಮಿಷ ಬಿಟ್ಬಿಡಬೇಕು. ನಂತರ ಒಂದು ಸ್ಟಿಕ್ ಹಾಕಿ, ಕಡ್ಡಿ ಹಾಕಿ ನೋಡಬೇಕು ನೀಟಾಗಿ ಬೆಂದಿದೆಯಾ ಏನು ಅಂತೇಳಿ. ಇವಾಗ ಇದು ನೀಟಾಗಿ ಬೆಂದಿದೆ. ತಣ್ಣಗಾಗೋದಕ್ಕೆ ಒಂದು ಬಟ್ಟೆ ಮುಚ್ಚಿ ಬಿಡ್ತಾ ಇದ್ದೀನಿ. ಕೇಕ್ ತಣ್ಣಗಾಗೋವರೆಗೂ ನಾವಿಲ್ಲಿ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಕೇಕಿಗೆ ಬಳಸ್ತಾರಲ್ಲ ವಿಪ್ಪಿಂಗ್ ಕ್ರೀಮ್, ಅದನ್ನು ತೊಗೊತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ದಾದರೂ ತೊಗೊಳ್ಬೋದು. ಈಗ ಬಳಸೋದಕ್ಕೆ ಮುಂಚೆ ನಾನು ಹೊರಗಡೆ ತೆಗೆದಿಟ್ಟಿದ್ದೆ. ಸ್ವಲ್ಪ ಒಂದು ಅರ್ಧ ಗಂಟೆ ಹೊರಗಡೆ ಇತ್ತು. ಫ್ರೀಝರಿಂದ ತೆಗೆದು ಒಂದು ಅರ್ಧ ಗಂಟೆ ಹೊರಗಡೆ ಇಟ್ಬಿಟ್ಟು ನಂತರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಬೀಟ್ ಮಾಡ್ಕೊಳ್ಬೇಕು. ಅದು ತುಂಬಾ ಸಾಫ್ಟಾಗಿ ಬರುತ್ತೆ. ಈ ರೀತಿ ನೋಡಿ, 1 to ಡಬಲ್ ಆಗುತ್ತೆ. ಈ ರೀತಿ ಸ್ಟಿಫ್ ಫೀಕ್ಸ್ ಬರಬೇಕು, ಅಲ್ಲಿವರೆಗೂ ಬೀಟ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಬೌಲ್ನ ಉಲ್ಟಾ ಮಾಡಿದ್ರೂ ಅದು ಬೀಳಬಾರ್ದು. ಈ ರೀತಿ ಆದರೆ ಕ್ರೀಮ್ ರೆಡಿ ಆಗುತ್ತೆ. ಇವಾಗ ಕೇಕ್ ಸಂಪೂರ್ಣವಾಗಿ ತಣ್ಣಗಾಗಿದೆ. ಬಟರ್ ಪೇಪರ್ ಎಲ್ಲ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಮೃದುವಾಗಿದೆ. ಹೊರಗಡೆ ಮಾರ್ಕೆಟಲ್ಲಿ ಏನು ಸಿಗುತ್ತಲ್ಲ ಅದಕ್ಕಿಂತನೂ ಹೆಚ್ಚಾಗಿ ತುಂಬಾ ಸಾಫ್ಟಾಗಿ ತುಂಬಾ ಸ್ಪಾಂಜ್ ರೀತಿ ಬಂದಿದೆ. ಪೈನಾಪಲ್ನ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಪೈನಾಪಲ್ ಚೂರುಗಳು ಹಾಗೆ ಸಕ್ಕರೆ ನೀರನ್ನ ಎರಡನ್ನೂ ಬೇರೆ ಬೇರೆ ಮಾಡ್ಕೊಳ್ಬೇಕು. ಆ ಸಕ್ಕರೆ ನೀರಲ್ಲೇ ನಾವು ಕೇಕ್ನ ಸೋಕ್ ಮಾಡ್ಕೊಳ್ತಿದ್ದೀವಿ. ಹಾಗೆ ಇವಾಗ ಕೇಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಲೇಯರ್ ಅದು ಸ್ವಲ್ಪ ಒರಟಾಗಿರುತ್ತೆ, ಅದಕ್ಕೆ ಅದನ್ನ ತೆಗೆದುಬಿಡ್ತಾ ಇದ್ದೀನಿ. ನಂತರ 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಎಷ್ಟು ಸ್ಪಾಂಜ್ ರೀತಿ ಬಂದಿದೆ ನೋಡಿ. ಈ ರೀತಿ ಸ್ಪಾಂಜ್ ರೀತಿ ಬಂತಂದರೆ ಕೇಕ್ ತುಂಬಾ ಮೃದುವಾಗಿ ಬರುತ್ತೆ. ನಾವು ಹಾಕೋ ಸಕ್ಕರೆ ನೀರನ್ನ ತುಂಬ ಚೆನ್ನಾಗಿ ಕುಡಿಯುತ್ತೆ. ಕೇಕ್ ತುಂಬಾ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಹೊರಗಡೆ ಬೇಕ್ರಿಲಿ ಏನು ಸಿಗುತ್ತಲ್ಲ ಅದಕ್ಕಿಂತಲೂ ತುಂಬಾ ಮೃದುವಾಗಿ ಬರುತ್ತೆ. ನಾನಿಲ್ಲಿ ಮೊದಲನೇ ಲೇಯರ್ ಇಟ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸಕ್ಕರೆ ನೀರನ್ನ ನಾವು ಶೋಧಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಂತರ ವಿಪ್ಪಿಂಗ್ ಕ್ರೀಮ್ ಹಾಕ್ತಾಯಿದ್ದೀನಿ. ನಂತರ ಪೈನಾಪಲ್ ಕ್ರಷ್ ಇರ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಪೈನಾಪಲ್ದು ಚೂರುಗಳಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವೆಷ್ಟು ಪೈನಾಪಲ್ ಹಾಕ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಯಾಕೆಂದರೆ ನಾವು ಯಾವುದೇ ಬೇರೆ ಫ್ಲೇವರ್ ಹಾಕಿಲ್ಲ, ಪೈನಾಪಲ್ದೇ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ಬೇರೆ ಯಾವುದನ್ನೇ ಆರ್ಟಿಫಿಷಿಯಲ್ ಫ್ಲೇವರ್ ಯಾವುದೂ ಹಾಕಿಲ್ಲ. ಇವಾಗ ಮತ್ತೆ ಇನ್ನೊಂದು ಲೇಯರ್ ಕೂಡ ಅದೇ ರೀತಿಯೇ ಕವರ್ ಮಾಡ್ಕೊಳ್ಬೇಕು. ವಿಪ್ಪಿಂಗ್ ಕ್ರೀಮು ಹಾಗೆ ಕ್ರಶ್ಶು ಹಾಗೆ ಪೈನಾಪಲ್ ಚೂರುಗಳನ್ನ ಅದೇ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಳ್ಬೇಕು. 3 ಲೇಯರು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ವಿಪ್ಪಿಂಗ್ ಕ್ರೀಮಿಂದ ಎಲ್ಲನೂ ಒಂದು ಕ್ರಮ್ ಕೋಟಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸಲ ಕ್ರಮ್ ಕೋಟಿಂಗ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ನಂತರ ಅದನ್ನು ತೆಗೆದ್ಬಿಟ್ಟು ಇನ್ನೊಂದು ಸಲ ಕೋಟಿಂಗ್ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ನಾನಿಲ್ಲಿ ಒಂದು ಪೈಪಿಂಗ್ ಬ್ಯಾಗಲ್ಲಿ ಈ ರೀತಿ ಲೀವ್ಸ್ ನೋಸಲ್ಲಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿರೋವಂಥ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಕ್ರೀಮ್ ಫಿಲ್ ಮಾಡಿ ಇಟ್ಕೊಳ್ಬೇಕು. ನಂತರ ಇನ್ನೊಂದು ಸಲ ಕ್ರೀಮ್ ಹಾಕ್ಬಿಟ್ಟು ಇನ್ನೊಂದು ಲೇಯರು ನೀಟಾಗಿ ಕೋಟ್ ಮಾಡ್ಕೊಳ್ಬೇಕು. ಸೈಡಲ್ಲಿರೋದನ್ನೆಲ್ಲ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಬೇಕು. ಇವಾಗ ಪೈಪಿಂಗ್ ಬ್ಯಾಗಲ್ಲಿ ನೋಸಲ್ಲಿ ಹಾಕಿದ್ನಲ್ಲ ಅದರಿಂದ ನೀಟಾಗಿ ಸೈಡಲ್ಲಿ ಒಂದು ಸಿಂಪಲ್ಲಾಗಿರೋಂಥ ಡಿಸೈನ್ ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಇರಬೇಡ, ಸಿಂಪಲ್ಲಾಗಿರೋಂಥ ಡಿಸೈನ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಕೆಳಗಡೆನೂ ಸ್ವಲ್ಪ ಸಿಂಪಲ್ಲಾಗಿರೋದು ಅದೇ ನೋಸಲ್ಲಿಂದ ಡಿಸೈನ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿ ಆಯಿತು ನೋಡಿ. ಅದರ ಬರ್ತಡೇ ಇತ್ತಂತಂದರೆ, ಮನೆಯಲ್ಲೇ ಸಣ್ಣ ಪುಟ್ಟ ಪಾರ್ಟಿ ಇತ್ತಂತಂದರೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬೋದು. ಮನೆಯಲ್ಲೇ ಮಾಡಿರೋದು ತುಂಬಾ ಖುಷಿಯಾಗುತ್ತೆ ಮಕ್ಕಳಿಗೆ. ಮೇಲೆ ಒಂದು ಸ್ವಲ್ಪ ಪೈನಾಪಲ್ ಕ್ರಷ್ ಹಾಕ್ಬಿಟ್ಟು ಪೈನಾಪಲ್ದು ನಾವು ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ನಂತರ ಸ್ವಲ್ಪ ದಾಳಿಂಬೆಯಿಂದ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು.